ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಾಯ್ ಯಜಮಾನ್ರೆ, ನಾನು ಶ್ರಾವಣಿ ಮೇಡಮ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಹೊರಡ್ತೀವಿ. ಸರಿ ಬೇಗ ಹೊರಟು ಬನ್ನಿ. ಮಕ್ಕಳು ಕಾಯ್ತಾ ಇರ್ತಾರೆ. ಕೆಲವು ಒಳ್ಳೆ ಕೆಲಸಗಳು ನಿಮ್ಮಿಂದನೇ ಶುರು ಆಗಬೇಕು. ಮಕ್ಕಳನ್ನ ಕಾಯಿಸೋದು ಒಳ್ಳೇದಲ್ಲ. ಆಯ್ತು ಯಜಮಾನ್ರೆ, ನಾನು ಹೋಗಿ ಮೇಡಮ್ ರೆಡಿ ಆಗಿದ್ರೆ ನೋಡ್ತೀನಿ. ಅವ್ರು ರೆಡಿ ಆಗಿದ್ರೆ ಹೊರಟ್ಬಿಡ್ತೀವಿ. ನೀನು ಇನ್ನೂ ಬದಲಾಗಿಲ್ವೇನೋ? ಅದೇನೋ ಮೇಡಮ್ ಅನ್ಕೊಂಡು ಲಕ್ಷಣವಾಗಿ ಶ್ರಾವಣಿ ಅಂತ ಕರೆಯೋಕ್ಕಾಗಲ್ವಾ? ಯಜಮಾನ್ರೆ, ಅದು ಇದು ಅಂತ ಏನೋ ರಾಗ ಎಳಿತಾ ಇದೆಯಾ? ಪ್ರೀತಿ ಇರೋ ಮನಸ್ಸುಗಳು ಒಂದಾದ ಮೇಲೆ ಮಾತಿನಲ್ಲೂ ಪ್ರೀತಿ ಕಾಣಿಸ್ಬೇಕು. ಆಹಾ, ಇದೇ ಸರಿಯಾದ ಅವಕಾಶ. ಯಜಮಾನ್ರು ಹೇಳ್ತಿರೋ ಮಾತುಗಳನ್ನೇ ಇಟ್ಕೊಂಡು ಶ್ರಾವಣಿ ಮೇಡಮ್ ಪ್ರೀತಿನ ಗಿಟ್ಟಿಸ್ಕೊಂಡ್ಬಿಡ್ಬೇಕು. ಹಲೋ, ನಿನಗೆ ಹೇಳ್ತಾ ಇರೋದು ಕೇಳಿಸ್ತಾ ಇದೆಯಾ? ಯಜಮಾನ್ರೆ, ಕೇಳಿಸ್ತಾ ಇದೆ. ಅದು ಏನಂದ್ರೆ, ನಾನು ಮೇಡಮ್ನ ಯಾವಾಗಲೂ ಮೇಡಮ್ ಅಂತಾನೆ ಕರೆದಿರೋದು. ಈಗ ಇದ್ದಕ್ಕಿದ್ದ ಹಾಗೆ ಶ್ರಾವಣಿ ಅಂತ ಕರೆದ್ರೆ ಅವರು ಏನು ಅನ್ಕೋತಾರೋ ಏನೋ, ಬೇಜಾರು ಮಾಡ್ಕೊಂಡ್ಬಿಟ್ರೆ ಅಂತ ಅಷ್ಟೇ ಯಜಮಾನ್ರೆ. ಒಳ್ಳೆ ಕಥೆ ಆಯ್ತಲ್ಲ, ಬೇಜಾರು ಯಾಕೋ ಮಾಡ್ಕೋತಾಳೆ? ಗಂಡ ಹೆಂಡತಿನ ಹೆಸರು ಹಿಡಿದು ಕೂಗೋದು ತಪ್ಪೇನಿಲ್ಲ. ಹಾಗೊಂದು ವೇಳೆ ಬೇಜಾರು ಮಾಡ್ಕೊಂಡ್ರೆ ನಾನು ಬುದ್ಧಿ ಹೇಳ್ತೀನಿ. ಹೋಗು, ಈಗಲೇ ಹೋಗಿ ಅವಳನ್ನ ಧೈರ್ಯವಾಗಿ ಶ್ರಾವಣಿ ಅಂತ ಕೂಗು. ಧೈರ್ಯವಾಗಲ್ಲ, ಪ್ರೀತಿಯಿಂದ ಕೂಗು. ನಾನು ಲೈನಲ್ಲೇ ಇರ್ತೀನಿ, ಹೋಗಿ ಕೂಗು. ಆಹಾ, ಸೊಪ್ಪು ಬಯಸಿದ್ದು ಅದೇ, ಯಜಮಾನ್ರು ಹೇಳ್ತಿರೋದು ಅದೇ. ಸರಿ ಯಜಮಾನ್ರೆ, ನಾನು ಈಗಲೇ ಹೋಗಿ ಕರಿತೀನಿ. ಸರಿ. ಟೈಮ್ ಆಯ್ತು, ಹೊಡ್ಬೇಕು. ರೆಡಿನಾ ಶ್ರಾವಣಿ? ನೋಡು ಯಜಮಾನ್ರೆ, ಮೇಡಮ್ ರೆಡಿ ಇದ್ದಾರೆ ಯಜಮಾನ್ರೆ, ಕರ್ಕೊಂಡು ಬಂದ್ಬಿಡ್ತೀನಿ. ಸರಿನಪ್ಪ, ಸಂತೋಷ. ನೋಡು ಸುಬ್ಬು, ನೀನು ಈ ತರ ಇದ್ದಕ್ಕಿದ್ದ ಹಾಗೆ ಬದಲಾಗ್ಬಿಟ್ರೆ ನನಗೆ ಇಷ್ಟ ಆಗಲ್ಲ. ಅದು ಸಾರಿ, ನೀನ್ ಎಲ್ಲಿ ಬದಲಾಗಿದ್ಯಾ? ನಿನ್ ಮಾತಷ್ಟೇ ಬದಲಾಗಿರೋದು. ಆದ್ರೂ ನೀನ್ ಮುಂಚೆ ಹೇಗಿದ್ಯೋ ಹಂಗೆ ಇದ್ಬಿಡು. ನನಗೆ ಇಷ್ಟ ಆಗಲ್ಲ ಇದೆಲ್ಲ. ನೀವೇ ಅಲ್ವಾ ಮೇಡಮ್ ಹೇಳಿದ್ದು, ಎಲ್ಲರ ಮುಂದೆ ನಾವಿಬ್ರು ಗಂಡ ಹೆಂಡತಿ ಥರ ಇರಬೇಕು, ಯಾರಿಗೂ ಯಾವುದೇ ರೀತಿ ಅನುಮಾನ ಬರಬಾರ್ದು ಅಂತ. ಯಜಮಾನ್ರು ಬೇರೆ ಫೋನ್ ಕಾಲ್ ಇರ್ತಾರಲ್ಲ, ಅದಕ್ಕೆ ಅವ್ರಿಗೂ ಡೌಟ್ ಬರಬಾರ್ದು. ಅದಕ್ಕೆ ನಾನು ಹಾಕರ್ದೆ. ನನ್ನ ಹೆಸರು ನಿನ್ ಮನಸ್ಫೂರ್ತಿಯಾಗಿ ಕರೀಲಿಲ್ಲ ಅಲ್ವಾ? ಇದು ಕೂಡ ಅಪ್ಪನ ಕಾರಣಕ್ಕೆನಾ? ನಾನೇ ಹುಚ್ಚಿ. ನಿನಗೆ ನನ್ನ ಮೇಲೆ ಎಳ್ಳಷ್ಟು ಪ್ರೀತಿ ಇಲ್ಲ ಅಂತ ಗೊತ್ತಿದ್ರು ನಿನ್ನ ಪ್ರೀತಿ ಮಾತುಗಳನ್ನು ಕೇಳೋದಕ್ಕೆ ಹಾತೊರಿತಿದ್ದೀನಿ. ಮರುಭೂಮಿಯಲ್ಲಿ ನೀರು ಸಿಗಲ್ಲ ಅಂತ ಗೊತ್ತಿದ್ರು ಕಾಣದೇ ಇರೋ ನಿಧಿಗೋಸ್ಕರ ಅಲಿತಾ ಇದ್ದೀನಿ. ಮೇಡಮ್, ತುಂಬ ಹೊತ್ತು ಮಕ್ಕಳನ್ನ ಕಾಯಿಸ್ಬಾರ್ದು, ಲೇಟ್ ಆಗಿಬಿಟ್ಟಿದೆ, ಬನ್ನಿ. ನಡಿ. ಪ್ರಿಯೆ, ಮಂಗಳಾರತಿ ತಗೊಳ್ಳಿ. ಅಪ್ಪ, ಅಮ್ಮ, ಹೋಗ್ಬರ್ತೀವಿ. ಇರಪ್ಪ, ಮಂಗಳಾರತಿ ತಗೊಳ್ಳೋರಂತೆ. ಶ್ರಾವಣಿ, ಆರತಿ ತಗೋ. ನನ್ನ ಹೆಂಡತಿಗೆ ನಾಚಿಕೆ, ನಾನೇ ಕೊಟ್ಬಿಡ್ತೀನಿ. ಏನ್ರಿ ಇದೆಲ್ಲ? ಆರತಿ ಕೊಡ್ತಾ ಇದ್ದೀನಿ, ಯಾಕೆ ಇಷ್ಟೊಂದು ನಾಚ್ಕೋತಾ ಇದೀಯಾ? ಅಪ್ಪ ಅಮ್ಮ ಏನು ಅನ್ಕೊಳ್ಳಲ್ಲ ಬಿಡು. ನಾವೇನಾರು ಅನ್ಕೊಳ್ಳೋದ? ಖಂಡಿತ ಇಲ್ಲ. ಇದೇ ಥರ ನಗ್ನಗ್ತಾ 100 ವರ್ಷ ಚೆನ್ನಾಗಿ ಬಾಳಿ. ನನ್ನ ಮಗನಿಗೆ ಸೊಸೆಗೆ ಯಾರು ಕೆಟ್ಕೊಂಡ್ ದೃಷ್ಟಿನೂ ತಾಗದೇ ಇರಲಿ. ನಮ್ಗೆ ಯಾರು ದೃಷ್ಟಿ ತಾಗುತ್ತಮ್ಮ? ಲೇ ಮಗನೇ, ಯಾಕೋ ಹಾಗಂತ್ಯ? ನಿಮ್ಮಿಬ್ಬರದು 7 ಮಾಡಿಸಿದ ಜೋಡಿ ಕಣೋ. ನಿಮ್ಮ ಮದುವೆ ಸ್ವರ್ಗದಲ್ಲಿ ನಿಶ್ಚಯ ಆಗಿರೋದು. ಬಂಗಾರದಂಥ ಜೋಡಿ ದೃಷ್ಟಿ ಆಗದೆ ಇರುತ್ತಾ? ಸರಿ ಆಯ್ತು, ನಾವು ಹೊರಡ್ತೀವಿ. ನಮ್ಗೆ ಯಜಮಾನ್ರು ಕಾಯ್ತಾ ಇರ್ತಾರೆ. ಆದರೆ ನೀವು ಮಾತ್ರ ಏನು ಯೋಚನೆ ಮಾಡ್ಬಿಡಿ, ನಾವಿಬ್ರು ಯಾವಾಗಲೂ ಹೀಗೆ ನಗ್ನಗ್ತಾ ಖುಷಿಯಾಗಿ ಸಂತೋಷವಾಗಿರ್ತೀವಿ. ಶ್ರಾವಣಿ, ಆಶೀರ್ವಾದ ತಗೋ. ಯಾಕೆ ಓವರಾಗ್ತಿದ್ಯಾ ನೀನು? ನೀವೇ ತಾನೇ ಹೇಳಿದ್ದು ಮನೇಲಿ ಯಾರಿಗೂ ಅನುಮಾನ ಬರಬಾರ್ದು ಅಂತ. ನಿಮ್ಮ ಮಾತನ್ನ ನಾನು ನಡೆಸ್ತಾ ಇದ್ದೀನಿ ಅಷ್ಟೇ. ಯಾವಾಗಲೂ ಹೀಗೆ ಜಂಟಿಯಾಗಿ ಅಂಟ್ಕೊಂಡಿರಿ. ಈ ಮನೆಗೆ ಒಂದು ಪುಟ್ಟು ಪಾಪು ಕೊಡಿ. ಹೌದೌದು. ಹೊರಡೋಣ. ನಡಿ. ನೋಡಿದ್ರೆ ಗಂಡ ಹೆಂಡತಿರು ಎಷ್ಟು ಖುಷಿಯಾಗಿ ಹೋಗ್ತಾ ಇದ್ರೆ. ಹ್ಞೂ ರೀ, ಅದನ್ನ ನೋಡ್ತಿದ್ರೆ ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿನ್ ಖುಷಿ ನೋಡಿ ನನಗೂ ಖುಷಿ ಆಗ್ತಾ ಇದೆ. ನಮ್ಮ ಸಂಸಾರ
ಆನಂದ ಸಾಗರ. ರೀ ಸುಮ್ಮನೆ ಇದ್ರೆ ಸರಿ, ನೀವೊಬ್ರು ಅಯ್ಯಯ್ಯೋ, ಹೊಸ್ದಾಗಿ ಮದುವೆ ಆಗಿರೋದು ಅವ್ರ ಕಣೆ, ನೀನು ನಾಚ್ಕೋತಿದ್ದಿಲ್ಲೇ. ಇದು ಒಳ್ಳೆ ಲೇ ಲೇ. ಓ ಸುಬ್ಬು, ಏನು ಗಂಡ ಹೆಂಡತಿ ಇಬ್ರು ಊರೆಲ್ಲ ಸುತ್ತಾಡ್ಕೊಂಡ್ ಬರೋಣ ಅಂತ ಹೋಗ್ತಿದ್ದೀರೋ? ತಿಂಡಿ ಆಯ್ತಾ ಸುಬ್ಬು? ಹೊಟ್ಟೆ ಬಿರಿಯಾಸ್ ತಿಂದಾಯ್ತು ಶಿವಲ್ಲಿ. ಹೆಂಡತಿ ರುಚಿ ರುಚಿಯಾಗಿ ಅಡುಗೆ ಮಾಡಿಕೊಟ್ರೆ ತಿಂದಿರೋದಕ್ಕಾಗತ್ತಾ ಅಲ್ವಾ? ಸುಬ್ಬು, ನಿನ್ ಜೊತೆ ಒಂದ್ 2 ನಿಮಿಷ ಮಾತಾಡ್ಬೇಕು, ಬರ್ತ್ಯಾ? ಶಿವಲಿ, ನೀನೇನಾದ್ರೂ ನಮ್ಮ ಮನೇಲಿ ಕ್ಯಾಮ್ರಾ ಏನಾದರೂ ಇಟ್ಟಿದ್ಯಾ? ಯಾಕೆ ಸುಬ್ಬು? ಇಲ್ಲ. ಅಲ್ಲ, ಕರೆಕ್ಟಾಗಿ ಹೊರಗಡೆ ಹೋಗೋ ಟೈಮಿಗೆ ಎದುರುಗಡೆ ಬಂದು ನಿಲ್ತಿಯಲ್ಲ, ಅದಕ್ಕೆ ಕೇಳಿದೆ. ಈಗ ಟೈಮ್ ಇಲ್ಲ, ಯಾವುದೋ ಒಂದು ಅರ್ಜೆಂಟ್ ಕೆಲಸದ ಮೇಲೆ ಹೋಗ್ತಾ ಇದ್ದೀವಿ, ಬಂದ್ಮೇಲೆ ಮಾತಾಡೋಣ ಆಯ್ತಾ? ಸುಬ್ಬು, ನಾನ್ ನಿನ್ ಜೊತೆ ಮಾತಾಡ್ಲೇಬೇಕು, ಸುಮ್ಮನೆ ಬಾ. ಶಿವಲಿ, ಅದು ಬಾ ಸುಬ್ಬು. ಅಯ್ಯೋ ಶಿವಲಿ, ಯಾಕೆ ಶಿವಲಿ ಹಿಂಗಾಡ್ತಿದ್ಯಾ? ಸುಬ್ಬು, ನೀವಿಬ್ರು ಚೆನ್ನಾಗಿರ್ಬೇಕು ಅಂತ ತಾನೆ ನಾನು ನಿನ್ನ ಕಾಪಾಡಿದ್ದು. ಹೌದು. ಹಾಗಿರ್ಬೇಕಾದ್ರೆ ನೀವಿಬ್ರು ಚೆನ್ನಾಗಿ ಬಾಳಿ ಬದುಕೋದನ್ನ ನೋಡೋದಕ್ಕೆ ನನಗೆ ಆಸೆ ಇರೋದಿಲ್ವಾ? ಖಂಡಿತ ಇರುತ್ತೆ, ಯಾಕಂದ್ರೆ ನೀನು ಅಷ್ಟು ಬದಲಾಗಿದೆ ಶಿವಲಿ. ಹೌದು ಸುಬ್ಬು, ನಾನ್ ಬದಲಾಗಿದ್ದೀನಿ, ಆದ್ರೆ ನೀವಿಬ್ರು ಬದಲಾಗಿಲ್ವಲ್ಲ. ನಿಮ್ಮಿಬ್ರು ಮಧ್ಯೆ ಏನಾದ್ರು ಪ್ರಾಬ್ಲಮ್ಮಾ? ಪ್ರಾಬ್ಲಮ್ ಏನಿಲ್ವಲ್ಲ, ಯಾಕೆ? ಮತ್ತಿನ್ನೇನ್ ಸುಬ್ಬು, ಶ್ರಾವಣಿ ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ. ಅವಳು ಈ ಮದ್ವೆ ಆದಾಗಿಂದ ಯಾಕೋ ಖುಷಿಯಾಗೇ ಇಲ್ಲ. ಅಲ್ಲ, ಪ್ರೀತಿಸಿರೋರು ನಮ್ಗೆ ಸಿಕ್ಕಿದಾಗ ನಮ್ಗೆ ಎಷ್ಟು ಖುಷಿ ಆಗ್ಬೇಕು ಹೇಳು? ಪ್ರೀತಿಸಿರೋರ್ನೆ ಮದ್ವೆ ಆಗಿ ಇಡೀ ಜೀವನ ನಾವು ಅವ್ರ ಜೊತೆ ಕಳೀತಿದ್ದೀವಿ ಅಂದ್ರೆ ಅದಕ್ಕಿಂತ ಸಂತೋಷವಾದ ವಿಷಯ ಇನ್ನೊಂದು ಏನಿರುತ್ತೆ ಹೇಳು? ಆದ್ರೆ ನಿಮ್ಮಿಬ್ರು ಮುಖದಲ್ಲಿ ಆ ಸಂತೋಷನೇ ಕಾಣಿಸ್ತಿಲ್ಲ ಸುಬ್ಬು. ನಾನು ಕೇಳು ಶ್ರೀವಲ್ಲಿ, ಮೇಡಮ್ ಕೇಳಿಸ್ಕೊಂಡ್ರೆ ಅಷ್ಟೇ. ನೋಡು ನೋಡು ನೋಡು, ಮತ್ತೆ ಮೇಡಮ್ 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 ಅಂತಾನೆ ಹೇಳ್ತಿದ್ಯಾ. ಅಲ್ಲ, ಎಂತ ಎದುರು ಪುಕ್ಲು ಸುಬ್ಬು ನೀನು? ನೀನು ಶ್ರಾವಣಿನ ಇಷ್ಟಪಡ್ತಿದ್ಯಾ ತಾನೆ? ಮತ್ತೆ ಅವಳನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ಕೊಳಕ್ಕೆ ಯಾಕೆ ಇಷ್ಟೊಂದು ಉದ್ದಾಡ್ತಿದ್ಯಾ? ನೋಡು, ಹುಡುಗಿಯಾಗಿ ನಾನೇ ನಿನ್ನ ಹತ್ರ ಎಷ್ಟು ಸತಿ ಐ ಲವ್ ಯು ನಾನು ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ಕೊಂಡಿದ್ದೀನಿ. ಆದ್ರೆ ನೀನ್ ಹುಡುಗ, ನೀನ್ ಎಷ್ಟು ಧೈರ್ಯ ಇರಬೇಕು? ನೀನ್ ಆರಾಮಾಗಿ ಹೋಗಿ ಅವಳ ಮುಂದೆ ಪ್ರೀತಿ ವಿಷಯನ ಹೇಳ್ಕೊ. ನೋಡು, ನನಗಂತೂ ನನ್ನ ಪ್ರೀತಿ ಸಿಕ್ಲಿಲ್ಲ, ನಿಮ್ಮಿಬ್ರಿಗೂ ಸಿಕ್ಕಿದೆ. ಅದನ್ನ ದಯವಿಟ್ಟು ಹಾಳು ಮಾಡ್ಕೊಳಕ್ ಹೋಗ್ಬೇಡಿ, ಅರ್ಥ ಆಯ್ತಾ? ಆಯ್ತಾಯ್ತು, ನನಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಇರೋ, ನೀನ್ ಹಿಂಗೆ ಹೇಳಿದ್ರೆ ಬುದ್ಧಿ ಕಲಿಯೋದಿಲ್ಲ. ಪ್ರೀತಿಸೋದು ಹೇಗೆ ಅಂತ ನಿನಗೆ ಹೇಳ್ಕೊಡಕ್ಕೆ ನಾನೇ ಸರಿ. ಇನ್ ಮುಂದೆ ನಾನೇ ನಿನ್ ಲವ್ ಗುರು. ನಿಮ್ಮಿಬ್ರು ಮಧ್ಯೆ ಇರೋ ಪ್ರೀತಿನ ಜಾಸ್ತಿ ಮಾಡೋದೇ ನನ್ನ ಕೆಲಸ. ಆಹಾ ಗುರುಗಳೇ, ನೀವು ನಮ್ಮ ಪಾಲ್ಗೆ ವಿಲನ್ ಆಗ್ತೀರಾ ಅನ್ಕೊಂಡಿದ್ದೆ, ಆದರೆ ನನ್ನ ಪ್ರೀತಿನ ವಿನ್ ಮಾಡೋ ಗುರುಗಳಾಗ್ತೀರಾ ಅಂತ ಗೊತ್ತಿರಲಿಲ್ಲ.